be forever on fire. ಮಾರಕ ರೋಗ ಕ್ಯಾನ್ಸರ್ ಚಿಕಿತ್ಸೆಗೆ ಸಿಕ್ತು ಮದ್ದು. ಹೊಸ mRNA ಲಸಿಕೆಯನ್ನ ಕಂಡುಹಿಡಿದ ರಷ್ಯಾ 2025ರಿಂದಲೇ ಉಚಿತವಾಗಿ ನೀಡೋದಾಗಿ ಘೋಷಣೆಯನ್ನ ಮಾಡಲಾಗಿದೆ. ರಷ್ಯಾ ಆರೋಗ್ಯ ಸಚಿವಾಲಯದಿಂದ ಘೋಷಣೆಯನ್ನ ಮಾಡಲಾಗಿದೆ. ಇದು ಕ್ಯಾನ್ಸರ್ ರೋಗಿಗಳಿಗೆ ನೀಡುವಂತಹ ಲಸಿಕೆ. ಕ್ಯಾನ್ಸರ್ ತಡೆಯೋಕೆ ಸಾರ್ವಜನಿಕರಿಗೆ ನೀಡುವಂತದ್ದಲ್ಲ, ಆದರೆ ಯಾವ ಕ್ಯಾನ್ಸರ್ ಲಸಿಕೆ ಎಂಬ ಮಾಹಿತಿ ನೀಡಿಲ್ಲ. ರೋಗಿಗಳಿಗೆ ಉಚಿತ ಲಸಿಕೆ ನೀಡೋದಾಗಿ ಪುಟಿನ್ ಮಾಹಿತಿಯನ್ನು ನೀಡಿದ್ದಾರೆ. ನೋಡಿ, ಕ್ಯಾನ್ಸರ್ ಅನ್ನುವಂಥದ್ದು ಒಂದು ಮಾರಣಾಂತಿಕ ಕಾಯಿಲೆ. ಕೇವಲ ಒಂದು ದೇಶಕ್ಕೆ ಸೀಮಿತವಾಗಿರದಂಥ ಕಾಯಿಲೆ. ಅನೇಕರು ಕ್ಯಾನ್ಸರ್ನಿಂದ ಬಳಲಿದ್ದಾರೆ, ನರಳಿದ್ದಾರೆ, ಸಾವನ್ನಪ್ಪಿದ್ದಾರೆ. ಇದಕ್ಕೆ ಸೂಕ್ತ ರೀತಿಯಾದಂಥ ಚಿಕಿತ್ಸೆ ಇಲ್ವಾ, ಲಸಿಕೆ ಅನ್ನೋದು ಇಲ್ವಾ ಅನ್ನುವಂಥ ಬೇಸರವನ್ನು ಬಹಳಷ್ಟು ಬಾರಿ ವ್ಯಕ್ತಪಡಿಸಲಾಗಿದೆ. ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ಗೆ ಲಸಿಕೆಯನ್ನು ಕಂಡುಹಿಡಿದಿದ್ದಾಗ ಈ ಕ್ಯಾನ್ಸರ್ಗೆ ಯಾಕೆ ಲಸಿಕೆಯನ್ನು ಕಂಡುಹಿಡಿತಾ ಇಲ್ಲ, ಅದೊಂದು ಕಂಡುಹಿಡಿಬೇಕಲ್ವಾ ಅನ್ನುವಂಥ ಮಾತುಗಳು ಜನಸಾಮಾನ್ಯರ ಬಾಯಲ್ಲೂ ಕೂಡ ಬಂದಿತ್ತು. ಅದರ ನಿರಂತರವಾದ ಪ್ರಯತ್ನ 2025ರಿಂದಲೇ ನಾವು ಉಚಿತವಾಗಿ ಕೊಡ್ತೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಬಟ್ ಇದು ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಕ್ಯಾನ್ಸರ್ಗೆ, ಸಾಕಷ್ಟು ಕ್ಯಾನ್ಸರ್ಗಳಿಗಿದೆ. ಅದು ಬೋನ್ ಕ್ಯಾನ್ಸರ್ ಆಗಿರ್ಬೋದು, ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು, ಲಂಗ್ಸ್ ಕ್ಯಾನ್ಸರ್ ಆಗಿರ್ಬೋದು, ಹೀಗೆ ಅನೇಕ ಕ್ಯಾನ್ಸರ್ಗಳು ಇರುವಂಥ ಹಿನ್ನೆಲೆಯಲ್ಲಿ ಯಾವ ಕ್ಯಾನ್ಸರ್ಗೆ ಪರ್ಟಿಕ್ಯುಲರ್ ಆಗಿ ಇದೇ ಕ್ಯಾನ್ಸರ್ಗೆ ಅಂತ ಏನಾದರೂ ಲಸಿಕೆಯೋ ಅಥವಾ ಹೇಗೆ ಏನು ಎತ್ತ ಇದ್ಯಾವುದ್ರ ಬಗ್ಗೆಯೂ ಸದ್ಯಕ್ಕೆ ಮಾಹಿತಿಯನ್ನು ಬಿಟ್ಟುಕೊಟ್ಟಿಲ್ಲ. ಆದರೆ 2025ರಿಂದಲೇ ಉಚಿತವಾಗಿ ನೀಡೋದಾಗಿ ಘೋಷಣೆ ಮಾಡಿರುವಂಥದ್ದು ನಿಜವಾಗ್ಲೂ ಕೂಡ ಹರ್ಷವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ರಷ್ಯಾ ಆರೋಗ್ಯ ಸಚಿವಾಲಯದಿಂದ ಘೋಷಣೆಯನ್ನು ಮಾಡಲಾಗಿದೆ. ಅದೆಷ್ಟೋ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೂ ಈ ಕ್ಯಾನ್ಸರ್ ರೋಗದಿಂದ ಬಳಲಿದ್ದು ಇದೆ, ನರಳಿದ್ದು ಇದೆ. ನಿಖರವಾದಂಥ ಟ್ರೀಟ್ಮೆಂಟನ್ನು ಯಾವಾಗ ಕಂಡುಹಿಡಿತಾರೆ, ನಿಖರವಾದಂಥ ಟ್ರೀಟ್ಮೆಂಟು ಇಲ್ವಾ, ಎಷ್ಟೋ ರಾಷ್ಟ್ರಗಳು ಅಭಿವೃದ್ಧಿ ರಾಷ್ಟ್ರಗಳಾಗಿದ್ರೂ ಕೂಡ ಈ ಕ್ಯಾನ್ಸರನ್ನು ನಮಗೆ ಎದುರಿಸೋಕೆ ಸಾಧ್ಯವಾಗ್ತಿಲ್ವಲ್ಲ ಯಾಕೆ ಅನ್ನುವಂಥದ್ದೊಂದು ಬೇಸರ ಇತ್ತು. ಫೈನಲಿ ಇದೀಗ ರಷ್ಯಾ ಆರೋಗ್ಯ ಸಚಿವಾಲಯದಿಂದ ಘೋಷಣೆಯನ್ನು ಮಾಡಿಬಿಟ್ಟಿದ್ದಾರೆ ಅಧಿಕೃತವಾಗಿ. 2025ರಿಂದ ನಾವು ಈ ಕ್ಯಾನ್ಸರ್ ಚಿಕಿತ್ಸೆಗೆ ಮದ್ದನ್ನು ಕೊಡ್ತೀವಿ ಅಂತ. ಆದರೆ ಹೇಗೆ ಕೊಡ್ತಾರೆ, ಎಲ್ರಿಗೂ ಉಚಿತವಾಗಿ ಕೊಡೋದಾ ಅಥವಾ ಪರ್ಟಿಕ್ಯುಲರ್ ಆಗಿ ಇದೇ ಕ್ಯಾನ್ಸರ್ಗೆ ಅಂತ ಏನಾದರೂ ಇದೆಯಾ, ಇದೆಲ್ಲವೂ ಕೂಡ ಪ್ರಶ್ನೆ ಆಗಿದೆ. ಇದು ಯಾವುದ್ರ ಬಗ್ಗೆಯೂ ಸದ್ಯಕ್ಕೆ ಉತ್ತರ ಸಿಕ್ಕಿಲ್ಲ.